ಆಹಾರವನ್ನು ಅರಸಿ ನಾಡಿಗೆ ಬಂದಂತಹ ಚಿರತೆ ಬಾವಿಯಲ್ಲಿ ಬಿದ್ದು ಚೀರಾಡಿದೆ. ಇವತ್ತು ಬೆಳಗ್ಗೆ ತೋಟಕ್ಕೆ ಹೋದಂತಹ ಕಾರ್ತಿಕ್ ಕುಟುಂಬಸ್ಥರಿಗೆ ಕೇಳಿಸಿದೆ ಈ ಒಂದು ಚಿರತೆಯ ಚೀರಾಟ. ಇನ್ನು ಚಿರತೆಯ ಚೀರಾಟವನ್ನು ಕಂಡು ಕಾರ್ತಿಕ್ನ ಕುಟುಂಬಸ್ಥರು ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೇನೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರ್ತಾರೆ. ಬೆಸ್ಕಾಂ ನೌಕರ ಕಾರ್ತಿಕ್ನ ತೋಟದ ಬಾವಿಯಲ್ಲಿ ಈ ರೀತಿಯಾಗಿ ಚಿರತೆ ಎಂಟ್ರಿ ಕೊಟ್ಟಿರುವಂತದ್ದು. ತಿಪಟೂರಿನ ಗಾಂಧಿನಗರದ ಕಾರ್ತಿಕ್ ಅವರ ತೋಟದ ಬಾವಿಯಲ್ಲಿ ಚಿರತೆ ಬಿದ್ದು ಚೀರಾಡಿರುವಂತಹ ಘಟನೆ. ಆಹಾರವನ್ನ ಅರಸಿ ನಾಡಿಗೆ ಬಂದಂತಹ ಚಿರತೆ ಬೆಳಗ್ಗೆ ತೋಟಕ್ಕೆ ಅಂತ ಹೋದಂತ ವೇಳೆ ಕಿರ್ಚಾಟ ಕೇಳಿಸುತ್ತೆ. ಕಾರ್ತಿಕ್ ಕುಟುಂಬಸ್ಥರಿಗೆ ಆಹಾರವನ್ನ ಅರಸಿ ಚಿರತೆ ನಾಡಿಗೆ ಬಂದು ಬಾವಿಯಲ್ಲಿ ಬಿದ್ದು ಚೀರಾಡ್ತಾ ಇದ್ದಂಥದ್ದು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಗಾಂಧಿನಗರದಲ್ಲಿ ಕಾರ್ತಿಕ್ ಅನ್ನುವಂಥವರ ತೋಟದಲ್ಲಿ ತಿಪಟೂರಿನ ಗಾಂಧಿನಗರದ ಬಾವಿಯಲ್ಲಿ ಚೀರಾಡ್ತಾ ಇರುವಂತದ್ದು. ಚಿರತೆ ಬಿದ್ದು ಆಹಾರವನ್ನ ಅರಸಿ ನಾಡಿಗೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಬಾವಿಗೆ ಬಿದ್ದಿರುತ್ತೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದೀವಿ. ಬಾವಿಯಲ್ಲಿ ನೀರು ಕೂಡ ಇದೆ. ಚೀರಾಡಿರುವಂತದ್ದು ಚಿರತೆ. ಆಹಾರವನ್ನ ಅರಸಿ ನಾಡಿಗೆ ಬಂದಂತಹ ಚಿರತೆ ಅಚಾನಕ್ ಆಗಿ ಬಾವಿಗೆ ಬಿದ್ದು ಚೀರಾಡ್ತಾ ಇತ್ತು. ತಕ್ಷಣ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಮಧು ಹಾಗೇನೆ ವಲಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಭರತ್ ಅವರ ನೇತೃತ್ವದ ತಂಡ ಅಲ್ಲಿಗೆ ಬರುತ್ತೆ. ಸಿಬ್ಬಂದಿ ಹಾಗೇನೆ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾರೆ ಆ ಚಿರತೆಯನ್ನ ಸೇಫ್ ಆಗಿ ಹೊರಗೆ ತೆಗೆಯೋದಕ್ಕೆ. ಇನ್ನು ಅಲ್ಲಿಗೆ ಚಿರತೆಯನ್ನ ನೋಡೋದಕ್ಕೆ ಸಾವಿರಾರು ಜನ ಮುಗಿಬಿದ್ದಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಿರುವಂತದ್ದು. ಜನರ ಕೂಗಾಟಕ್ಕೆ ಕೂಡ ಒಂದ್ ಕಡೆ ಬಾವಿಯಲ್ಲೇ ಅದ್ ಕಡೆ ಇದ್ ಕಡೆ ಓಡಾಡ್ಕೊಂಡು ಚಿರತೆ ಗಾಬರಿ ಆಗಿದೆ. ಪೊಲೀಸ್ ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಅಂತ ಹೇಳ್ತಾರೆ.